ಇವತ್ತಿನ ನಮ್ಮ ಮೊದಲನೇ ಕ್ವೆಶನ್ ನೋಡ್ಕೊಳ್ಳಿ. ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ ಅಂತ ಕೊಟ್ಟಿದ್ದಾರೆ. RBI, ನೀತಿ ಆಯೋಗ, GST ಮಂಡಳಿ, GST ನೆಟ್ವರ್ಕ್. ಆನ್ಸರ್ ಎಸ್, ಆನ್ಸರ್ ಇಸ್ ಆಪ್ಷನ್ ಸಿ, GST ಮಂಡಳಿ. ಸೊ ಸರಿಯಾದಂಥ ಉತ್ತರ ಪಿಕ್ಚರ್ ಸಹಿತ ಇದೆ ನೋಡ್ಕೊಳ್ಳಿ. GST ಮೀನ್ಸ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ಪಿಕ್ಚರ್ ಸಮೇತ ಬಂದಿದೆ. ಎರಡನೇ ಕ್ವೆಶನ್ ನೋಡ್ಕೊಳ್ಳಿ. ಸುಂದರ್ ಪಿಚಾಯಿ ಇವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್, ಯಾಹೂ. ಸೊ ಸರಿಯಾದಂಥ ಉತ್ತರ ನೋಡ್ಕೊಳ್ಳಿ. ಸರಿಯಾದಂಥ ಉತ್ತರ ಕಮೆಂಟ್ ಮಾಡಿ. ಸರಿಯಾದಂಥ ಉತ್ತರ ಸೊ ರೈಟ್ ಆನ್ಸರ್ ಈಸ್ ಗೂಗಲ್. ಆಪ್ಷನ್ ಸಿ, ಗೂಗಲ್ ಇಸ್ ದ ರೈಟ್ ಆನ್ಸರ್. ಸುಂದರ್ ಪಿಚಾಯಿ ಅವರು ಗೂಗಲ್ಗೆ ಸಂಬಂಧಪಟ್ಟಿದ್ದು. ಸೊ ಕಂಪ್ಲೀಟ್ ಪಿಕ್ಚರ್ ಇಲ್ಲಿದೆ ನೋಡ್ಕೊಳ್ಳಿ. ಥರ್ಡ್ ಕ್ವೆಶನ್, ಮೂರನೇ ಕ್ವೆಶನ್. GDPಯ ಪೂರ್ಣ ರೂಪವೇನು? GDPಯ ಪೂರ್ಣ ರೂಪವೇನು? ಗುಡ್ ಆ್ಯಂಡ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ಲೋಬಲ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಗ್ರಾಸ್ ಡೊಮೆಸ್ಟಿಕೇಟೆಡ್ ಪ್ರಾಡಕ್ಟ್ ಅಂತ ಹೇಳಿದೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು GDP. ನೆಕ್ಸ್ಟ್ ಕ್ವೆಶನ್. ಗಿನಿಕೋ ಎಫಿಷಿಯೆಂಟ್ ಗುಣಕನ್ನು ಯಾವುದನ್ನು ಅಂದಾಜು ಮಾಡಲು ಉಪಯೋಗಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಆದಾಯ, ಆಪ್ಷನ್ ಬಿ, ಆದಾಯ ವಿತರಣೆ ಸಮರ್ಪಕತೆ, ನಿರುದ್ಯೋಗ, ಆಪ್ಷನ್ ಡಿ, ಪ್ರಾದೇಶಿಕ ಅಸಮತೋಲನ. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ, ಇಲ್ಲ ಗೆಸ್ ಮಾಡಿ. ಸೊ ರೈಟ್ ಆನ್ಸರ್ ಈಸ್ ಆದಾಯ ವಿತರಣೆಯಲ್ಲಿ ಅಸಮರ್ಪಕತೆ, ಗಿನಿಕೋ ಎಫಿಷಿಯೆಂಟ್. ಸೊ ಚಿತ್ರದ ಸಹಿತವನ್ನು ವಿವರಣೆ ಮಾಡಲಾಗಿದೆ ನೋಡಿ. ನೆಕ್ಸ್ಟ್ ಕ್ವೆಶನ್. ಸರಕು ಮತ್ತು ಸೇವೆಗಳ ತೆರಿಗೆ ಜಾಲ GSTN ಯಾವ ಕಾಯ್ದೆಯಡಿ ಬರುತ್ತದೆ? ಬ್ಯಾಂಕಿಂಗ್ ನಿಯಂತ್ರಣ 1949, ಹೊಸ ಕಂಪನಿಗಳ ಕಾಯ್ದೆ 2013, ಭಾರತೀಯ ಪಾಲುದಾರಿಕೆ ಕಾಯ್ದೆ 1932. ಇವುಗಳಲ್ಲಿ ಯಾವುದೂ ಅಲ್ಲ. ಸೊ ರೈಟ್ ಆನ್ಸರ್ ಈಸ್ ಹೊಸ ಕಂಪನಿಗಳ ಕಾಯ್ದೆ 2013. GST ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. GST ಸಾರ್ವಜನಿಕ GST ಸಾರ್ವಜನಿಕ ವಲಯದಿಂದ. ನೆಕ್ಸ್ಟ್ ಕ್ವೆಶನ್. ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವ ವರ್ಗಾವಣೆಯು ಎಂದು ಕರೆಯಲ್ಪಡುತ್ತದೆ ಅಂತ ಇದೆ. ಗ್ಲೋಬಲೈಜೇಷನ್, ಲಿಬರೈಜೇಷನ್, ಪ್ರೈವೇಟೈಜೇಷನ್, ನ್ಯಾಷನಲೈಜೇಷನ್. ಸೊ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿಕೊಳ್ಳಿ. ಸೊ ಸರಿಯಾದಂಥ ಉತ್ತರ ಪ್ರೈವೇಟೈಜೇಷನ್, ಖಾಸಗೀಕರಣ ಅಂತ ಕರಿತೀವಿ ನಾವು. ಪ್ರೈವೇಟೈಜೇಷನ್, ಖಾಸಗೀಕರಣ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳಿ. ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರಪತಿಗಳು ರಾಜ್ಯಸಭೆಗೆ ಎಷ್ಟು ಜನರನ್ನು ನಾಮಕರಣ ಮಾಡುತ್ತಾರೆ? 10, 12, 75, 28. ಸೊ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿಕೊಳ್ಳಿ. ಸೊ ಸರಿಯಾದಂಥ ಉತ್ತರ ಯಾವುದಪ್ಪ ಅಂತಂದರೆ 12 ಜನರನ್ನು ರಾಷ್ಟ್ರಪತಿಗಳು ರಾಜ್ಯಸಭೆಗೆ ನಾಮಕರಣ ಮಾಡ್ತಾರೆ. ಸೊ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಕ್ಕಿಂತ ಮುಂಚೆ ಚಿತ್ರದ ಸಹಿತ ವಿವರಣೆಯನ್ನು ಕೊಟ್ಟಿದ್ದೀವಿ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ. ಅಸ್ಪೃಶ್ಯತೆ ಅಸಂವಿಧಾನಿಕ ಎಂದು ಘೋಷಿಸಿರುವ ಕಾಲಮನ್ನು, ಅಂದರೆ ಅಸ್ಪೃಶ್ಯತೆ ನಿವಾರಣೆಯ ಕಾಲಮ್ ಯಾವುದು ಅಂತ ಕೇಳಿದರೆ 10, 12, 17, 28. ಸರಿಯಾದಂಥ ಉತ್ತರ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆಗೆ ಅಂದರೆ ಅಸ್ಪೃಶ್ಯತೆ ನಿವಾರಣೆ ಕಾಲಮ್ 17 ಅಸ್ಪೃಶ್ಯತೆ ನಿವಾರಣೆ ಕಾಯ್ದೆಯನ್ನು ನಿವಾರಿಸುವಂಥದ್ದು. ಸೊ ಚಿತ್ರ ಸಹಿತ ನಾವು ಮಾಹಿತಿಯನ್ನು ನೀಡಿದ್ದೀವಿ, ಗಮನ ಇಟ್ಟು ನೋಡಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ತನಕ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ಗೆಟ್ ನೋಟಿಫೈಡ್ ಮಾಡಿ. ಸೊ ಥ್ಯಾಂಕ್ ಯು.